ದಾನಿಯೇಲ ತನ್ನ ಜನರಿಗೋಸ್ಕರ, ತನ್ನ ದೇಶಕ್ಕೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ತನಗೋಸ್ಕರ, ಸುತ್ತಮುತ್ತಲಿನ ತನ್ನ ಪರಿಹಾರಕ್ಕೋಸ್ಕರ, ಪ್ರಾಯಸ್ಥರಿಗೋಸ್ಕರ, ಅವರ ದೇಶದ ಅರಸುಗಳಿಗೋಸ್ಕರ ಅಂಗಲಾಚಿಕೊಂಡು ಸ್ವಾಮಿ 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 ಎಂಬುದಾಗಿ ಕಾಡಿದ, ಬೇಡಿದ, ಲಾಲಿಸು, ಕ್ಷಮಿಸು, ನಿನ್ನ ಹೆಸರಿನ ನಿಮಿತ್ತ ನಮ್ಮನ್ನು ಉಳಿಸು ಎಂಬುದಾಗಿ ಮೊರೆ ಹೋದ. ಇದು ನಿಜವಾದಂಥ ಹರಿಕೆ ಬೇರೆ, ಪಾಪದ ಒಪ್ಪಿಸುವಿಕೆ ಬೇರೆ, ಪಾಪದ ಹರಿಕೆ ಬೇರೆ. ಇದನ್ನು ದಾನಿಯೇಲ ಮಾಡಿದ. ದಾನಿಯೇಲ 9:3-4 ವಚನ, ದಾನಿಯೇಲ 9:19 ವಚನದಲ್ಲಿ ನಾವು ನೋಡಬಹುದು. ಹಾಗೆ ಪಾಪದ ಪ್ರಕಟಣೆ ಬೇರೆ, ಪಾಪವನ್ನು ಒಪ್ಪುವುದು ಬೇರೆ, ಪಾಪವನ್ನು ಹರಿಕೆ ಮಾಡುವುದು ಬೇರೆ. ಎಲ್ಲರ ನಿಮಿತ್ತ ದೇವರಿಗೆ ಒಪ್ಪಿಸುವುದು. ಒಪ್ಪುದಂದ್ರೆ, ಪಾಪವನ್ನು ಒಪ್ಪುದಂದ್ರೆ ನಾವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದು. ಅದನ್ನು ದೇವರ ಮುಂದೆ, ಸ್ವಾಮಿ ಇದಿರುವಾಗ ನಾನು ನರಳುತ್ತಿದ್ದೆ, ಅದನ್ನು ನಿನಗೆ ಒಪ್ಪಿಸಿ ಬಿಟ್ಟಾಗ ನಾನು ಹಗೂರ ಸಮಾಧಾನವಾಗಿದ್ದೇನೆ ಎಂಬುದು ದಾವೀದ ಹೇಳಿದ. ದಾವೀದ ತನ್ನನ್ನು ತಗ್ಗಿಸಿಕೊಂಡದ್ರಿಂದ ವಿಶೇಷವಾದ ಕೃಪೆಗೆ ಮತ್ತೆ ತಿರುಗಿ ರಾಜನ ಪಟ್ಟಕ್ಕೆ ಬಂದ. ಈಗ ಪಾಪದ ಪ್ರಕಟಣೆ. ಯೆಶಾಯ 6:5-6 ವಚನದಲ್ಲಿ, ಯೆಶಾಯ ಹೊಲಸು ತುಟಿಯವು, ಹೊಲಸು ಮಾತಾಡುವವರ ಸಂಘದಲ್ಲಿ ಜೀವಿಸ್ತಿದ್ದವು. ಅವನ ಸುತ್ತಮುತ್ತ ಎಲ್ಲರೂ ದುರ್ಭಾಷ್ಯ ಮಾತಾಡುವುದು, ಹೊಲಸು ಮಾತಾಡುವುದು. ಅವನು ಸಮೇತ ಅವರು ಹೊಲಸ್ಸಿನಿಂದ ಇವನಿಗೆ ಬೈಯುವಾಗ ತಡ್ಕೊಳ್ಳಿಕ್ಕಾಗದೆ, ನಾನು ಪವಿತ್ರನಾಗಿದ್ದನು, ಹೊಲಸಿಲ್ಲವನಾಗಿದ್ದನು, ನಿಮ್ಮಿಂದ ಇಂಥ ಮಾತುಗಳು ಕೇಳಬೇಕಾ ಎಂಬುದಾಗಿ ಅವರಿಗೆ ಇವನು ಸಮೇತ ದುರ್ಭಾಷೆಯಿಂದ ಚುಚ್ಚಲಿಕ್ಕೆ, ಕುಕ್ಕಲಿಕ್ಕೆ ಹೋಗ್ತಿದ್ದ. ಯಾಕಂದ್ರೆ ಅಂಥವರ ಮಧ್ಯದಲ್ಲಿ ಈತನು ವಾಸ ಮಾಡ್ತಿದ್ದ. ಈತನು ಅವ್ರ ಜೊತೆ ಸೇರಿ ಹಾಳಾಗ್ತಿದ್ದ. ಅದಕ್ಕೆ ದೇವರು ಹೇಳಿದ್ದು, ಲೋಕದಿಂದ ಅಂಥವರ ಸಂಸರ್ಗದಿಂದ ಪ್ರತ್ಯೇಕವಾಗಿರಿ. ನೀವು ದೇವ ಮಕ್ಕಳು, ಅಂಥವ್ರ ಜೊತೆ ಜೋಡಾಗಬೇಡ್ರಿ, ಅವರ ಪದ್ಧತಿಗಳನ್ನು ಅನುಸರಿಸಬೇಡ್ರಿ, ಪ್ರತ್ಯೇಕಿಸಲ್ಪಡ್ರಿ ಎಂಬುದಾಗಿ ದೇವರು ಹೇಳಿತ್ತು. ಇದನ್ನು ಯೆಶಾಯನು ಮಾಡಲಿಕ್ಕಾಗಿಲ್ಲ. ಯಾಕಂದ್ರೆ ಅವನಿಗೆ ಆ ಜನರು ಬೇಕಿತ್ತು. ಅಂಥ ಟೈಮಲ್ಲಿ ಈತನಿಗೆ ಒಳಗೆ ಒಂದು ಭಾರ ಇತ್ತು. ನಾನು ನೀತಿಯಲ್ಲಿದ್ರು ಇವರ ಜೊತೆ ಸೇರಿ ನಾನು ಹಾಳಾದೇನಲ್ಲ, ಇವರನ್ನ ನೀತಿ ತರಬೇಕು, ದೇವ ಮಕ್ಕಳನ್ನಾಗಿ ಮಾರ್ಪಡಿಸಬೇಕೆಂಬುದಾಗಿ ಆಶೆ ಪಟ್ರು. ಇವ್ರು ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ನನ್ನ ಪ್ರವಾದನೆಗೆ ಬೆಲೆ ಕೊಡ್ತಾ ಇಲ್ಲ, ನಾನೊಬ್ಬ ದೇವ ಸೇವಕ ಎಂಬುದಾಗಿ ನನ್ನನ್ನು ಇವರು ಗ್ರಹಿಸ್ತಾನೆ ಇಲ್ಲ. ಎಂಥ ದುರದೃಷ್ಟ ಎಂಬುದಾಗಿ ತನ್ನನ್ನು ತಾನೇ ತಿಳಿದುಕೊಂಡು ಆತನು ದೇವರ ಹತ್ರ ಪ್ರಾರ್ಥಿಸುವಾಗ ದೇವರು, ಈಗೋ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು, ಈಗೋ ನಿನ್ನ ತುಟಿಯನ್ನು ಕೆಂಡದಿಂದ ಮುಟ್ಟಿಸಿ ನಿನ್ನ ಪಾಪವನ್ನು ದೂರ ಮಾಡಿ ಅಶುದ್ಧವಾದ ದುರ್ಭಾಷೆಗಳನ್ನೆಲ್ಲ ಸಂಪೂರ್ಣ ಕ್ಷಮಿಸಿ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿ ನಿನ್ನನ್ನು ದೊಡ್ಡ ಪ್ರವಾದಿಯನ್ನಾಗೆಂದು ನೇಮಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ನಿನ್ನ ಮಾತುಗಳನ್ನು ಎಲ್ಲರೂ ಕೇಳುವರು. ನಿನ್ನ ಜೊತೆ ನಾನು ಯಾರು ಹಗುರ ಮಾಡ, ನಾನು ಅಂಥ ಕಾರ್ಯವನ್ನು, ಅಧಿಕಾಶ್ಚರ್ಯವುಳ್ಳ ಕಾರ್ಯವನ್ನು ನಿನ್ನ ಮಧ್ಯದಲ್ಲಿ ಮಾಡಿ ನಿನ್ನ ಜನರನ್ನು ಸರಿದಾರಿಗೆ ತರುವೆನು. ಅವರು ನನ್ನವರು, ನೀನು ನನ್ನವನು, ನಾನು ನಿನ್ನನ್ನು ಕೈ ಬಿಡಲ್ಲ ಎಂಬುದಾಗಿ ಯೆಶಾಯನಿಗೆ ದೇವರು ಯೆಶಾಯ 5:6-7 ವಚನದಲ್ಲಿ ನುಡಿಯುತ್ತಾರೆ. ಆತನು ದುರ್ಭಾಷೆ ಮಾತಾಡಿದಕ್ಕೆ ಒಂದು ಕೆಂಡವನ್ನು ತಂದು ಆತನ ನಾಲಿಗೆಗೆ, ತುಟಿಗೆ ದೇವರು ಮುಟ್ಟಿಸ್ತಾರೆ. ಅದೊಂದು ಜ್ಞಾಪಕಾರ್ಥವಾಗಿ ಬೇನೆ ಆಗಿರಲಿ. ಮುಂದೆ ಎಂದೂ ನಿನ್ನ ಬಾಯಿಂದ ದುರ್ಭಾಷೆ ಬರಬಾರ್ದು. ಮುಂದೆ ಎಂದೂ ನೀನು ಈ ಜನರ ಜೊತೆ ಸೇರಿ ಅವರಂಗೆ ದುಡುಕ್ಬಾರ್ದು, ಅವರಂಗೆ ಬೈಬಾರ್ದು, ಅವರಂಗೆ ಗುಣಗುಟ್ಟುತ್ತಾ ಇರಬಾರ್ದು, ತಾಳ್ಮೆ ಕೆಡಬಾರದು. ನಿನ್ನ ಪಾಲಿಗೆ ಬಂದದ್ದನ್ನು ನೀನು ನಿನ್ನ ವಶದಲ್ಲಿ ಗಟ್ಟಿಯಾಗಿ ಇಟ್ಟುಕೊಂಡು ಬಂದೆಯಂತೆ ಸ್ಥಿರವಾಗಿಟ್ಟುಕೊಂಡು ದೇವರಿಗೆ ಮೆಚ್ಚುಗೆಯಾದ ಪಾತ್ರೆ ಆಗಲೇಬೇಕು. ನಿನ್ನನ್ನು ನೋಡುವವರು ನನ್ನನ್ನು ನೋಡಬೇಕು, ನಿನ್ನನ್ನು ಹಿಂಬಾಲಿಸುವವರು ನನ್ನನ್ನು ಹಿಂಬಾಲಿಸಬೇಕು, ನಿನ್ನನ್ನು ಪ್ರೀತಿಸುವವರು ನನ್ನನ್ನು ಪ್ರೀತಿಸಬೇಕು. ಆ ರೀತಿಯಲ್ಲಿ ನಿನ್ನನ್ನು ನಾನು ಕಾರ್ಯ ಮಾಡುತ್ತೇನೆ ಎಂಬುದಾಗಿ ಒಂದು ಕೆಂಡವನ್ನು ತಗೊಂಡು ಅವನನ್ನು ಕೆಂಡದಲ್ಲಿ ಮುಟ್ಟಿ
ಅವನ ಬಾಯಿಯನ್ನು ಶುದ್ಧ ಮಾಡಿ ಮತ್ತೆ ತಿರುಗಿ ಅವನನ್ನು ದೊಡ್ಡ ಪ್ರವಾದಿಯನ್ನಾಗಿ ನೇಮಿಸ್ತಾರೆ. ಅಷ್ಟು ಮಾಡಬೇಕಿದ್ರೆ ಅವನು ಹೇಳಿದಂಥ ಮಾತು, ಈಗೋ ನಾಶವಾದನೆಲ್ಲ, ನನ್ನ ತುಟಿಗಳು ಅಸಹ್ಯವಾದದನ್ನು ನೋಡ್ತಿದೆ, ಆದ್ರೂ ಸೇನಾಧೀಶ್ವರನಾದಂಥ ಯೆಹೋವನನ್ನು ನಾನು ಕಂಡೆ. ದೇವರು ಇದ್ದಕ್ಕಿದ್ದಂಗೆ ಇವನು ಪಶ್ಚಾತ್ತಾಪ ಪಡುವ, ಮಾನಸಾಂತರ ಪಡುವಾಗ ದರ್ಶನ ಕೊಡ್ತಾರೆ. ದರ್ಶನ ಕೊಡುವಾಗ ಇವನು ಹೇಳಿದಂಥ ಮಾತು, ನಾನು ಹೊಲಸು ತುಟಿಯವನು, ನಾನು ನಾಶವಾದೆ, ನನ್ನ ಗತಿ ಏನು ಹೇಳಿ. ಆದ್ರೂ ಸೇನಾಧೀಶ್ವರನಾದಂಥ ದೇವರು ಯೆಹೋವನು ನನಗೆ ದರ್ಶನ ಕೊಟ್ಟನಲ್ಲ ಎಂಬುದಾಗಿ ತನ್ನನ್ನು ತತ್ತರಿಸಿಕೊಳ್ಳುವಾಗ ಕೆಂಡದಿಂದ ದೇವರು ಮುಟ್ಟಿ ಅವನನ್ನು ಕ್ಷಮಿಸಿ ಅವನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿ ಪಾಪವನ್ನು ದೂರ ಮಾಡಿ ಅವನನ್ನು ಶುದ್ಧ ಮಾಡುವ ಮೂಲಕ ಪ್ರವಾದಿಯನ್ನು ನೇಮಿಸ್ತಾರೆ. ಇಲ್ಲಿ ಆತನು ಪಾಪವನ್ನು ದೇವರಿಗೆ ಹೇಳಬೇಕಿದ್ರೆ ಪಾಪದ ಪ್ರಕಟಣೆ ಆಯಿತು. ಪಾಪದ ಪ್ರಕಟಣೆ ಹೆಂಗಾಯಿತು? ದೇವರು ದರ್ಶನ ಕೊಟ್ಟಾದ್ರೆ, ದರ್ಶನ ಕೊಡುವಾಗ ಹೇಗೆ ಬಿದ್ರ, ಭಯಪಟ್ಟ. ನಾನು ಹೊಲಸು ಜನರ ಮಧ್ಯದಲ್ಲಿ ಜೀವಿಸಿ ಲೋಕದ ಜೀವತ್ವವನ್ನು ಮಾಡುತ್ತಿದ್ರು ನನಗೆಲ್ಲೋ ಒಂದು ಚಿಂತೆ ಇತ್ತು, ಇವರ ಜೊತೆ ನಾನು ಜೀವಿಸಬಾರ್ದು ಅಂತ. ಆ ಚಿಂತನೆ ನನ್ನನ್ನು ಪ್ರತಿದಿನ ಈಟಿಯಂತೆ ತಿವಿತಿದ್ರು ನಾನು ಈ ಜನರ ಮಧ್ಯದಿಂದ ದೂರವಾಗದ ಕಾರಣ ಇವರ ಜೊತೆ ಇದ್ದದಕ್ಕೆ ನಾನು ಹೊಲಸು ತುಟಿಯವನಾದೆ. ಈಗ ನನಗೆ ಇವರಿಗೆ ದರ್ಶನ ಕೊಡದೆ ನನಗೆ ದೇವರು ದರ್ಶನ ಕೊಟ್ಟಿದ್ದಾರೆ ಅಂದ್ರೆ ನಾನು ದೇವರಿಗೆ ಬೇಕಾಗಿದ್ದೇನೆ, ಎಂಥ ದೌರ್ಭಾಗ್ಯನು ನಾನು ಎಂಬುದಾಗಿ ತನ್ನನ್ನು ತತ್ತರಿಸಿಕೊಳ್ಳುವಾಗ ದೇವರು ಅವನು ಏನೇನು ತಪ್ಪು ಮಾಡ್ದ ನಾವೆಲ್ಲವನ್ನು ಪ್ರಕಟಣೆ ಮಾಡ್ತಾರೆ. ನಮಗೂ ಅಷ್ಟೇ, ಏಕಾಂತದಲ್ಲಿ ಕುಳಿತಾಗ, ದೇವರ ಮುಂದೆ ಅತ್ತಾಗ, ದೇವರನ್ನು ಆಳವಾಗಿ ಪ್ರೀತಿಸುವಾಗ, ದೇವರ ಉಪಕಾರವನ್ನು ಸ್ಮರಿಸುವಾಗ, ದೇವರು ನಾವು ಕೃತಜ್ಞತೆ ಉಳ್ಳವರಾಗಿರುವಾಗ ನಮ್ಮ ರೋಗ ವಾಸಿ ಮಾಡ್ತಾರೆ, ನಮ್ಮ ಬೇಡಿಕೆಗೆ ಉತ್ತರ ಕೊಡ್ತಾರೆ, ನಮ್ಮನ್ನು ಸಮಾಧಾನದಲ್ಲಿರಿಸ್ತಾರೆ, ನಮ್ಮ ಸಕಲ ಆಶೀರ್ವದಿಸ್ತಾರೆ, ನಮಗೆ ಬೇಕಾದದನ್ನು ಕೊಟ್ಟು ಸಂತೃಪ್ತಿ ಪಡಿಸುವಾಗ ದೇವರಿಗೆ ನಾವು ಏನೂ ಅಲ್ಲಂತ ತಗ್ಗಿಸುವಾಗ ನಮ್ಮ ಪಾಪದ ಕ್ರಿಯೆಗಳು ಪ್ರಕಟ ಆಗ್ತವೆ. ಪ್ರಕಟ ಆಗುವಾಗ ಒಂದೊಂದಾಗಿ ದೇವರಿಗೆ ಒಪ್ಪಿಸ್ಬೇಕು. ದೇವರು ಅಷ್ಟು ಸುಲಭದಲ್ಲಿ ಪಾಪದ ಪ್ರಕಟಣೆಯನ್ನು ಎಲ್ರಿಗೂ ಮಾಡಲ್ಲ. ಯಾರಿಗೆ ಮಾಡ್ತಾರೆ ಅಂದರೆ ಒಳಗೆ ಚಿಂತನೆ ಇರಬೇಕು. ಯೆಶಾಯನಿಗೆ ಚಿಂತನೆ ಇತ್ತು, ನಾನು ದೇವರನ್ನು ಕಂಡುಕೊಂಡು ದೇವರಿಗೋಸ್ಕರ ಜೀವಿಸಿ ಇವರನ್ನು ರೆಡಿ ಮಾಡ್ಬೇಕಂತ ಆಸೆ ಪಟ್ಟವನು, ಇವರಂತೆ ನಾನು ಕುಣಿತೇನಲ್ಲ, ನಾನು ಎಂಥ ದೌರ್ಭಾಗ್ಯನು ಎನ್ನುವಾಗ ದೇವರು ದರ್ಶನ ಕೊಟ್ಟದ್ದು. ದರ್ಶನ ಕೊಟ್ಟು ಆತನ ತುಟಿಯನ್ನು ಮುಟ್ಟಿದ್ದು, ಶುದ್ಧ ಮಾಡಿದ್ದು, ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಎಂಬುದಾಗಿ ಹೇಳಿದ್ದು. ಆಮೇಲೆ ಈತನು ನಾನೆಂಥ ಹೊಲಸು ಆದರೂ ದೇವರು ದರ್ಶನ ಕೊಟ್ಟರಲ್ಲ ಎಂಬುದಾಗಿ ತನ್ನನ್ನು ತಿವಿದುಕೊಂಡು ಪಶ್ಚಾತ್ತಾಪ ಪಡುವಾಗ ಅವನಿಗೆಲ್ಲ ಪಾಪದ ಪ್ರಕಟಣೆ ಆಯಿತು. ಪಾಪದ ಏನೇನು ತಪ್ಪು ಮಾಡಿದ್ದಾನೆ, ಆ ಜನರ ಜೊತೆ ಹೆಂಗೆ ಈ ಜೋಡಾಗಿದ್ದಾನೆ, ಅವರ ಪದ್ಧತಿಯನ್ನು ಹೆಂಗೆ ಅನುಸರಿಸಿದ, ಅದನ್ನೆಲ್ಲ ತೆಗೆಸಿ ಬಿಟ್ಟು ದೇವರ ಪರಿಶುದ್ಧ ಪದ್ಧತಿಯನ್ನು, ಜೀವವುಳ್ಳ ಪದ್ಧತಿಯನ್ನು ಆತನು ಅವರಿಗೂ ಹೇಳಿ ತಾನೂ ಮಾಡಿ ದೊಡ್ಡ ದೇವ ಸೇವಕನಾಗಿ ಮಾರ್ಪಟ್ಟಾಗ ನಿಜವಾಗ್ಲೂ ಪಾಪದ ಪ್ರಕಟಣೆ ಮಾನಸಾಂತರಕ್ಕೆ ಮೂಲವಾಯಿತು. ಪಾಪವನ್ನು ಒಪ್ಪಿಕೊಳ್ಳೋದು ಬೇರೆ, ಮಾಡಿದಂಥ ತಪ್ಪನ್ನು ದೇವರಿಗೆ ಒಪ್ಪಿಸಿ ಹಗುರ ಮಾಡಿಕೊಳ್ಳೋದು. ಬೇರೆಯವ್ರ ಹತ್ರ ನಾವೇನಾದರೂ ದುಡುಕಿ ಮಾತಾಡಿದ್ರೆ ಹೋಗಿ ಸಾರಿ ಕೇಳಿ ನಮ್ಮನ್ನು ಹಗುರ ಮಾಡೋದು. ಪಾಪದ ಹರಿಕೆ ಮಾಡೋದು ಬೇರೆ, ನಮ್ಮ ಜನರಿಗೋಸ್ಕರ ನಮ್ಮ ದೋಷ ಪಾಪ ಅಥವಾ ಇಂದಿನ ಶಾಪಕ್ಕೋಸ್ಕರ ಹರಿಕೆ ಮಾಡ್ತಾ ಅದನ್ನು ತೆಗೆದು ಬಿಸಾಕೋದು. ಪಾಪದ ಪ್ರಕಟಣೆ ದೇವರು ಇದ್ದಕ್ಕಿದ್ದಂಗೆ ಕೆಲವರಲ್ಲಿ ಮಾಡ್ತಾರೆ. ಹಿಂದೆ ಮಾಡಿದ ಪಾಪಗಳು ನಮ್ಮನ್ನು ಬೆನ್ನಟ್ಟಿಕೊಂಡು ಬಂದರೆ ಅದು ಪಾಪದ ಪ್ರಕಟಣೆ ಆಗುತ್ತೆ. ಆವಾಗ ಸ್ವಾಮಿ ಎಂಬುದಾಗಿ ಯೆಶಾಯನಾಗಿ ದೇವರನ್ನು ಬಿಗಿಡ್ಕೊಳ್ಬೇಕು, ಅದು ನಮ್ಮಿಂದ ದೂರವಾಗುತ್ತೆ. ಪಾಪದ ಪ್ರಕಟಣೆ, ಪಾಪ ಒಪ್ಪಿಕೊಳ್ಳೋದು, ಪಾಪದ ಹರಿಕೆ ಮಾಡೋದು, ಇದು ಮಾನಸಾಂತರಕ್ಕೆ ಒಂದು ಮಾರ್ಗ. ಇನ್ನು ಯಥಾರ್ಥವಾಗಿರುವುದರ ಮೂಲಕ ಮಾನಸಾಂತರ ಮಾರ್ಗವಾಗುತ್ತೆ, ಮಾನಸಾಂತರಕ್ಕೆ ಮಾರ್ಗವಾಗುತ್ತೆ. ಹೇಗೆ? ಮತ್ತಾಯ 21:29 ವಚನ ನೋಡ್ರಿ. ಮತ್ತಾಯ 21ನೇ ಅಧ್ಯಾಯ 29ನೇ ವಚನದಲ್ಲಿ ಇಬ್ರು ಮಕ್ಕಳನ್ನು ಉದ್ದೇಶಿಸಿ
ದ್ರಾಕ್ಷಿ ತೋಟದ ಕೆಲಸ ಮಾಡು ಎಂಬುದಾಗಿ ಅಪ್ಪ ಹೇಳುವಾಗ ಒಬ್ಬ ನಾನು ಮಾಡುತ್ತೇನೆ ಎಂಬುದಾಗಿ ಹೇಳಿ ಮಾಡದೆ ಹೋದ. ಇನ್ನೊಬ್ಬ ಮಾಡುತ್ತೇನೆ ಎಂಬುದಾಗಿ ಹೇಳಿ ಹಗುರ ಮಾಡಿ ಮಾಡೇ ಮಾಡುತ್ತೇನೆ ಎಂಬುದಾಗಿ ಹೇಳಿದವನು ನಾನು ಅಪ್ಪನಿಗೆ ರಿವರ್ಸ್ ಕೊಟ್ಟೆ ಅಲ್ಲ ಎಂಬುದಾಗಿ ಭಯಪಡ್ಕೊಂಡು ಏನ್ ಮಾಡಿದ್ರು, ಇಲ್ಲಿ ಇದ್ರೆ ಸರಿ ಇಲ್ಲ, ಅಪ್ಪಮ್ಮನನ್ನು ಸನ್ಮಾನಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತೀವಿ. ರಿವರ್ಸ್ ಕೊಟ್ಟು ಅಪ್ಪನಿಗೆ ನೋವು ಮಾಡಿದೆ. ಮಾಡ್ತೇನೆ ಎಂಬುದಾಗಿ ಹೇಳಿದ್ದೇನೆ, ಮಾಡಿಲ್ಲ. ನಾನು ಬೇಗ ಹೋಗಿ ಅದನ್ನು ತೀರಿಸ್ಬೇಕು. ಸಾರಿ, ಆತನು ಮಾಡಲ್ಲ ಅಂದ. ಪ್ರಥಮ ಮಗ ಮಾಡಲ್ಲ ಅಂದ. ಮಾಡಲ್ಲ ಅನ್ನೋದು ರಿವರ್ಸ್ ಆಯ್ತು. ತಂದೆಯನ್ನು ಸನ್ಮಾನಿಸುವ ರೂಟಲ್ಲ, ತಂದೆ ತಾಯಿಗಳೇ ಭಯ ತೋರಿಸುವ ರೂಟಲ್ಲ. ಈಗ ನಾನು ಏನ್ ಮಾಡ್ಲಿ? ಮಾಡಲ್ಲ ಅಂದಿದ್ದೇನೆ, ಹೋಗಿ ಮಾಡಿ ತೀರಿಸಿ ದೋಷವನ್ನು ಪರಿಹರಿಸಿಕೊಂಡು ತಂದೆಯನ್ನು ಸಂತೃಪ್ತಿಪಡಿಸಿ ಘನಪಡಿಸ್ತೇನೆ ಎನ್ನುವಂಥ ತೀರ್ಮಾನಕ್ಕೆ ಬಂದು ಅವನು ಆ ದ್ರಾಕ್ಷಿ ತೋಟದ ಕೆಲಸ ಮಾಡಿ ತಂದೆ ಹತ್ರ ಬಂದು ಮುಗಿಸ್ತಾನೆ, ಸಂತೋಷ ಪಡ್ತಾನೆ. ಇನ್ನೊಬ್ಬ ಮಾಡ್ತೇನೆ ಅಪ್ಪ ಎಂಬುದಾಗಿ ಹೇಳಿ ತೀರ ಹಗುರ ಮಾಡ್ತಾನೆ. ಇತ್ಲಗೆ ತಂದೆಗೆ ಮಾತು ಹೇಳಿ ಭಯ ಇದೆ ಅಂತ ತೋರಿಸ್ತಾನೆ. ಇತ್ಲಗಿಂದ ಭಯ ಇಲ್ಲದವನಾಗಿ ಹಗುರ ಮಾಡಿ ದೋಷಕ್ಕೂ ಪಾಲಾಗ್ತಾನೆ. ಅವರಿಬ್ಬರನ್ನು ಗಮನಿಸುವಾಗ ಒಬ್ಬನ ಹತ್ರ ಯಥಾರ್ಥತೆ ಇತ್ತು, ತಂದೆ ತಾಯಿಗಳನ್ನು ಸನ್ಮಾನಿಸಿ. ಇನ್ನೊಬ್ಬನ ಹತ್ರ ಮಾಡ್ತೇನೆ ಅಂದ್ರೂ ಯಥಾರ್ಥತೆ ಇರಲಿ. ದೇವರ ವಾಕ್ಯ ಹೇಳ್ತಿದೆ, ಆ ಮಾಡಲ್ಲ ಅಂದವನಲ್ಲಿ ಯಥಾರ್ಥತೆ ಇದ್ದ ಕಾರಣ ಅವನಲ್ಲಿ ಮಾನಸಾಂತದ ಪಾಟನ್ನು ದೇವರು ಹುಟ್ಟಿಸಿ, ಅವನು ಫಸ್ಟು ಮಾನಸಾಂತರ ಪಟ್ಕೊಂಡ. ದೇವರ ವಾಕ್ಯಕ್ಕೆ, ತಂದೆಗೆ ನಾನು ಮಾಡಲ್ಲ ಎಂಬುದಾಗಿ ವಿರುದ್ಧ ಮಾತಾಡಿ ನನ್ನ ಯಥಾರ್ಥತೆಯನ್ನು ಕಳ್ಕೊಂಡೆ, ದೇವ ಭಯಭಕ್ತಿಯನ್ನು ಕಳ್ಕೊಂಡೆ, ಅಪ್ಪನಿಗೆ ಉಲ್ಟ ಮಾಡಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆನ್ನುವಂಥ ದೈವೋಕ್ತಿಗೆ ವಿರುದ್ಧವಾದೆ ಎನ್ನುವಂಥ ಭಯ ಇವನಲ್ಲಿ ಕಾಡಿದ್ದರಿಂದ ದೇವರ ಪಾಠ ಇವನ ಹತ್ರ ಬಂತು. ಇವನು ಅಲ್ಪ ಸ್ವಲ್ಪ ಯಥಾರ್ಥನಾದದ್ರಿಂದ ದೇವರ ಭಾಗ ಇವನ ಹತ್ರ ಬಂದು ಇವನ ಪಾಠ ದೇವರ ಪಾಠ ಎರಡು ಮಿಶ್ರವಾಗಿ ಯಥಾರ್ಥತೆಗೆ ಉತ್ತರ ಸಿಕ್ಕಿತು. ಹೀಗೆ ದೇವರ ವಾಕ್ಯ 2 ಪೂರ್ವ ವೃತ್ತಾಂತ ಕಾಲ 16ನೇ ಅಧ್ಯಾಯ 9ನೇ ವಚನದಲ್ಲಿ ಯಥಾರ್ಥವಂತರ ರಕ್ಷಣೆಗೋಸ್ಕರ ನಾನು ಪ್ರಲಾಪಿಸ್ತಾ ಇದ್ದೇನೆ. ಪ್ರತಿ ಒಬ್ಬ ಯಥಾರ್ಥರು ಈ ಲೋಕದಲ್ಲಿ ದೇವರಿಗೆ ಭಯಪಡುವವರಿಗೆ ದೇವರ ಭಾಗ ಸೇರಿ ಮಾನಸಾಂತರಕ್ಕೆ ಮಾರ್ಗವಾಗಿ ಅವರು ದೇವರನ್ನು ಕಂಡುಕೊಳ್ಳುತ್ತಾರೆ. ಅವರಲ್ಲಿರುವ ಜಾತಿ, ಮತ, ಅಧರ್ಮ ಅಥವಾ ಲೋಕ ಅಥವಾ ಸಂಪ್ರದಾಯ, ಜೀವ ಇಲ್ಲದ ಸಂಗತಿಗಳಿಗೆಲ್ಲ ಕಡಿವಾಣ ಆಗುತ್ತೆ. ಅವರಷ್ಟೊತ್ತು ಸಭೆಗಳನ್ನು, ದೇವ ಮಕ್ಕಳನ್ನು ಬೈತಾ ಇದ್ರು ಪೌಲನಾಗೆ ಸಂಪೂರ್ಣ ಮಾರ್ಪಾಡು ಹೊಂದಿ ದೇವ ಮಕ್ಕಳಾಗುವಂಥ ಪರಲೋಕದ ಸ್ವಾಸ್ಥ್ಯವಾಗುವಂಥ ಭಾಗ್ಯಕ್ಕೆ ಸಾಗುತ್ತಾರೆ. 2 ಪೂರ್ವಕಾಲ ವೃತ್ತಾಂತ 16:9ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಯಥಾರ್ಥವಂತರ ರಕ್ಷಣೆಗೋಸ್ಕರ ಪ್ರಲಾಪಿಸ್ತಿದ್ದೇನೆ. ಇಲ್ಲಿ ಈ ಮಗ ಪ್ರಥಮವಾಗಿ ನಾನು ಮಾಡಲ್ಲ ಅಂತ ರಿವರ್ಸ್ ಮಾತು ಅಪ್ಪನಿಗೆ ಕೊಟ್ಟರು. ಆತನು ಯಥಾರ್ಥನಾದದ್ರಿಂದ ದೇವರು ಅವನನ್ನು ಕೈ ಬಿಟ್ಟಿಲ್ಲ, ದೇವರು ಅವನನ್ನು ಪ್ರೇರೇಪಿಸಿ ನಡೆಸಿದ್ರು. ಯಥಾರ್ಥವುಳ್ಳವರಿಗೆ ನಿಜವಾಗ್ಲೂ ಮಾನಸಾಂತರವನ್ನು ದೇವರು ಹುಟ್ಟಿಸಿ ತನ್ನ ಕಾರ್ಯವನ್ನು ಸಾಧಿಸ್ತಾರೆ. ಹೀಗೆ ಯಥಾರ್ಥವುಳ್ಳವರು ಮಾನಸಾಂತರದ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ತಪ್ಪು ಮಾಡಿದ್ರು ಯಥಾರ್ಥ ಇಲ್ಲದವರಿಗೆ ಮಾನಸಾಂತರದ ಮಾರ್ಗ ಸಿಗಲ್ಲ, ಮತ್ತೊಬ್ಬನಿಗೆ ಸಿಕ್ಕಿಲ್ಲ. ಯಥಾರ್ಥತೆಯು ಮಾನಸಾಂತರಕ್ಕೆ ಮಾರ್ಗವಾಗಿದೆ ಪ್ರಿಯರೇ. ಹಾಗೆ ಪಾಪಿಷ್ಠರ ನಂಬಿಕೆಯನ್ನು ನೋಡಿದ್ರ ಮೂಲಕ ಮಾನಸಾಂತರಕ್ಕೆ ಒಂದು ಮಾರ್ಗ ಸಿದ್ಧವಾಗಿದೆ. ನಮ್ಮ ಮಧ್ಯದಲ್ಲಿ ತೀರ ಕೊಲೆಗಾತಕರು ಅಥವಾ ಅಸಹ್ಯವಾದದಲ್ಲಿ ಸಂತೋಷಿಸಿದವರು ಅಥವಾ ದುರ್ಭಾಷೆ ಮಾತಾಡುವವರು, ಲೋಕರೀತಿಯಲ್ಲೇ ತನ್ನ ಜೀವಿತ ಮುಡುಪಾಗಿಟ್ಟವರು ಇದ್ದು ಅವರೇನಾದರೂ ವಿಚಿತ್ರ
ವಿಚಿತ್ರವಾಗಿ ಚೇಂಜ್ ಆಗಿ ದೇವ ಮಕ್ಕಳಾಗುವಂಥ ಭಾಗ್ಯ, ಕೆಟ್ಟದನ್ನು ಕಂಪ್ಲೀಟ್ ಹಾಗೆ ಮಾಡಿ ಲೋಕದ ಜೀವ ಇಲ್ಲದ ಸಂಪ್ರದಾಯಗಳಿಗೆಲ್ಲ ಕಡಿವಾಣ ಹಾಕಿ ಮೇಲ್ಲೋಕದ ಜೀವವುಳ್ಳ ಸಂಸ್ಕೃತಿಯನ್ನು ತನ್ನ ಜೀವದಲ್ಲಿ ಪಾಲಿಸಿ ದೇವರನ್ನು ಮೆಚ್ಚಿಸಿ ಆಶೀರ್ವಾದ ಹೊಂದುವಂಥ ಒಬ್ಬ ಪಾಪಿಷ್ಠನನ್ನು ನಾವು ನೋಡುವಾಗ, ಅವನ ನಂಬಿಕೆಯನ್ನು ನಾವು ನೋಡುವಾಗ, ಅಥವಾ ದೆವ್ವ ಹಿಡಿದವರ ನಂಬಿಕೆಯನ್ನು ನೋಡುವಾಗ, ಕುಚೋದ್ಯವಾಗಿ ಅಸಹ್ಯ ಸಂಗತಿಗಳನ್ನು ಮಾಡಿ ಮಾರ್ಪಾಡು ಹೊಂದಿದವರ ಜೀವಿತವನ್ನು ನೋಡುವಾಗ ನಿಜವಾಗ್ಲೂ ನಮ್ಮ ಜೀವಿತ ಏನೂ ಅಲ್ಲ ಎಂಬುದಾಗಿ ನಾವು ಕುಗ್ಗಲ್ಪಟ್ಟವರಾಗಿ ಮಾನಸಾಂತರಕ್ಕೆ ನಡೆಯಲ್ಪಟ್ಟು ಪಾಪಿಷ್ಠರ ನಂಬಿಕೆ ನೋಡುವುದರ ಮೂಲಕ ನಮ್ಮ ಭಕ್ತಿ ಅಥವಾ ಮಾನಸಾಂತರ ಅಥವಾ ಪಶ್ಚಾತ್ತಾಪ ನಮ್ಮಲ್ಲೂ ಉತ್ಪತ್ತಿ ಆಗುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಆ ಇಬ್ಬರು ಮಕ್ಕಳಲ್ಲಿ ದ್ರಾಕ್ಷಿ ತೋಟ ಕೆಲಸ ಮಾಡುತ್ತೇನೆ ಎಂದವನು ಮಾಡಲ್ಲ ಅಂದವನೇ ಮಾಡಿದ್ದು. ಅವರನ್ನೆಲ್ಲ ಅಲ್ಯ ಭಕ್ತಿ ವೃಂದಗಳನ್ನು ದೇವರು ಉದ್ದೇಶಿಸಿ, ನಿಮಗಿಂತ ಭ್ರಷ್ಟರು, ಅಸಹ್ಯವಾದದಲ್ಲಿ ಸಂತೋಷಿಸುವವರನ್ನು, ಕೆಟ್ಟವರನ್ನು, ಕೊಲೆಪಾತಕರನ್ನು ನಾನು ನೋಡಿ ಕರುಣಿಸಿ ಕ್ಷಮಿಸಿ ಅವರಲ್ಲಿ ಮಾನಸಾಂತರವನ್ನು ಹುಟ್ಟಿಸ್ತಿದ್ರೆ ಅವರು ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಿದ್ರು, ನನ್ನ ಮೇಲೆ ನಂಬಿಕೆ ಇಡ್ತಿದ್ರು. ಇವತ್ತು ನೀವು ಪಶ್ಚಾತ್ತಾಪ ಪಡ್ತಾ ಇಲ್ಲ, ನಂಬುತ್ತಾ ಇಲ್ಲ, ನಿಮ್ಮ ಮನಸ್ಸುಗಳು ಕಠಿಣವಾಗಿದೆ. ನಿಮಗಿಂತ ಇವರು ಅನ್ಯರು ನನಗೆ ಶ್ರೇಷ್ಠವಾದವರು, ಲೋಕ ನನಗೆ ಶ್ರೇಷ್ಠವಾಗಿದೆ. ಅವರು ಅಲ್ಪ ಸ್ವಲ್ಪ ಆದ್ರೂ ಭಯ ಪಡ್ತಿದ್ದಾರೆ. ನಿಮ್ಮಲ್ಲಿ ಮಾಡುವ ಅದ್ಭುತ ಸೂಚಕ ಕಾರ್ಯಗಳನ್ನು ನಾನು ಇವರಲ್ಲಿ ಮಾಡ್ತಿದ್ರೆ ಇವರು ಭಯದಿಂದ ನಡಿಗೆ ಪಶ್ಚಾತ್ತಾಪಟ್ಟು ನನ್ನನ್ನು ನಂಬ್ತಿದ್ರು. ನಿಮ್ಮಲ್ಲಿ ನಾನು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿದನು, ಅನೇಕ ಸಂಗತಿಗಳಿಂದ ನನ್ನ ವಾಕ್ಯದಿಂದ ನಿಮ್ಮಲ್ಲಿ ಮಾತಾಡಿದನು, ನೀವು ಇನ್ನೂ ಮಾರ್ಪಾಡು ಹೊಂದಿಲ್ಲ. ಆದ್ದರಿಂದ ಭ್ರಷ್ಟರೇ, ಅಸಹ್ಯವಾದದನ್ನು ಪ್ರೀತಿಸುವವರೇ, ಇನ್ನಾದ್ರೂ ಪಾಪಿಗಳ ನಂಬಿಕೆಯನ್ನು ನೋಡಿ ಆದ್ರೂ ನೀವು ಮಾನಸಾಂತರ ಪಡ್ರಿ. ಮತ್ತಾಯಿ 21:32 ವಚನದಲ್ಲಿ ಇದನ್ನು ಸ್ಪಷ್ಟವಾಗಿ ದೇವರು ನಮ್ಗೆ ಹೇಳ್ತಾ ಇದ್ದಾರೆ. ಪಾಪಿಗಳ ನಂಬಿಕೆ ನೋಡುವುದರ ಮೂಲಕನೂ ಮಾನಸಾಂತರಕ್ಕೆ ಮಾರ್ಗವಾಗುತ್ತೆ. ಅವರನ್ನು ನೋಡುವ ನಾವು ನಡಕಬೇಕು. ಯಾಕಂದ್ರೆ ಅವರಲ್ಲಿ ಹೇಗೆ ತೀರಾ ಕೆಟ್ಟು ಹೋದ್ರು ಮತ್ತೆ ಅವರಲ್ಲಿ ಪರಿಶುದ್ಧ ಜೀವಿತ, ಪರಿಶುದ್ಧ ಮಾರ್ಪಡಕ್ಕೆ ಹೆಂಗೆ ಉತ್ಪತ್ತಿ ಆಯ್ತು? ಇದು ದೇವರ ಕಾರ್ಯ. ಹಾಗಾಗಿ ಅವರ ನಂಬಿಕೆಯನ್ನು ನಾವು ನೋಡಿ ನಾವು ಬಲವಾಗಬೇಕೆನ್ನುವಂತ ಮಾನಸಾಂತರ ಹೃದಯ ನಮ್ಮಲ್ಲಿ ಉತ್ಪತ್ತಿ ಆಗ್ಬೇಕು. ಪಾಪಿಗಳ ನಂಬಿಕೆಯನ್ನು ನೋಡುವ ಮೂಲಕ ಮಾನಸಾಂತರಕ್ಕೆ ಮಾರ್ಗವಾಗುತ್ತೆ. ಇನ್ನು ಉಪಕಾರಗಳನ್ನು ಸ್ಮರಿಸುವುದರ ಮೂಲಕ ರೋಮ 2:4 ವಚನದಲ್ಲಿ, ನಾನು ನಿಮಗೆ ಹಿಂದೆ ಮಾಡಿದಂಥ ಉಪಕಾರಗಳನ್ನು, ಅದ್ಭುತಗಳನ್ನು, ಸಹಾಯದ ಹಸ್ತವನ್ನು ಎಣಿಸಿಕೊಂಡು ಈಗ ನಿಮಗೆ ಕಷ್ಟ ಬಂದರೆ ಈಗಲೂ ಧೈರ್ಯವಾಗಿದ್ದುಕೊಂಡು ಹಿಂದೆ ಮಾಡಿದ ದೇವರು ಈಗಲೂ ನನಗೆ ಮಾಡುತ್ತಾರೆ ಎನ್ನುವಂಥ ನಂಬಿಕೆಯಿಂದ ಮುಂದೆ ಸಾಗಿದ್ದೆ ಆದರೆ ನಿಮ್ಮ ಮಧ್ಯದಲ್ಲಿ ಇವತ್ತೂ ಅದ್ಭುತ ಅಥವಾ ಉಪಕಾರ ಆಗುತ್ತೆ. ರೋಮ 2:4 ವಚನದಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೆ ನಮಗೆ ಎಷ್ಟೋ ಅದ್ಭುತ ಆಗಿದೆ. ಹಿಂದೆ ದೇವರ ಹತ್ರ ಅಂಗಲಾಚಿಕೊಂಡು ದಾನಿಯೇಲನಾಗೆ ಸ್ವಾಮಿ 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 ಅಂದಾಗ ದೇವರು ನಮ್ಗೆ ಅದ್ಭುತವಾಗಿ ಬಿಡುಗಡೆ ಕೊಟ್ಟಿದ್ದಾರೆ, ಲೋಕದಿಂದ ಪ್ರತ್ಯೇಕಿಸಿದ್ದಾರೆ, ದೇವ ಮಕ್ಕಳಾಗುವಂಥ ಭಾಗ್ಯ ಕೊಟ್ಟು ದಿನದಿಂದ ದಿನ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಆಶೀರ್ವದಿಸ್ತಾ ಬಂದಿದ್ದಾರೆ. ಹಿಂದೆ ಮಾಡಿದ ದೇವರು ಈಗಲೂ ನಿಮ್ಮ ಕಷ್ಟ ಕಾಲದಲ್ಲಿ ಉಪಕಾರ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಆ ನಂಬಿಕೆ ನಮ್ಮದಾಗಿರಬೇಕು. ಇಂದಿನ ಉಪಕಾರಗಳನ್ನು ನಾವು ಸ್ಮರಿಸ್ತಾ ಇರಬೇಕು. ಹಾಗೆ ಕಷ್ಟ ಕಾಲದಲ್ಲಿ ಗಲಿಬಿಲಿ ಆಗದೆ, ಕಂಗಾಲಾಗದೆ, ದಿಗ್ಭ್ರಮೆಗೊಳ್ಳದೆ, ಸ್ವಾಮಿ ಹಿಂದೆ ನೀನು ಉಪಕಾರ ಮಾಡಿದಿ, ಈಗಲೂ ನೀನು ಮಾಡುತ್ತಿ ಎಂಬುದಾಗಿ ದಾನಿಯೇಲನಾಗೆ, ಯೆಶಾಯನಾಗೆ, ಸತ್ಯವೇದದಲ್ಲಿರುವಂಥ ಭಕ್ತರ ಹಾಗೆ ನಾವು ದೇವರನ್ನು ಕೂಗಿ ಗಟ್ಟಿಯಾಗಿ ನಿರ್ಭಯರಾಗಿದ್ದು, ನಾನು ಆಶೀರ್ವಾದ ಹೊಂದುತ್ತೇನೆ, ಹಿಂದೆ ಮಾಡಿದ ದೇವರು ಈಗಲೂ ನನಗೆ ಉಪಕಾರ ಮಾಡೇ ಮಾಡುತ್ತಾರೆ ಅನ್ನುವಂಥ ನಿಶ್ಚಿಂತತೆಯಲ್ಲಿ ನಾವಿದ್ದು ದೇವರಿಂದ ಉತ್ತರವನ್ನು ಈಸಿಯಲ್ಲಿ ಪಡೆಯುವುದಾದರೆ ನಾವು ನಿಜವಾಗಲೂ ಉಪಕಾರವನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಮತ್ತೊಂದು ಸಲ ಕಷ್ಟ ಬರುವಾಗ ಆಗಲೂ ಉಪಕಾರಗಳನ್ನು ನೆನೆಸುವುದರ ಮೂಲಕ ಮಾನಸಾಂತರ ಪಟ್ಟು ತಿರುಗಿ ಉಪಕಾರವನ್ನು ಪಡೆಯುವವರಾಗಿರ್ತೀವಿ. ರೋಮ 2:4 ವಚನದಲ್ಲಿ
ನಮಗೆ ಪದೇ ಪದೇ ದೇವರು ಸಹಾಯ ಮಾಡ್ತಾರೆ. ಆದರೆ ಪದೇ ಪದೇ ದೇವರು ಸಹಾಯ ಮಾಡಿದನ್ನು ಮರೆತು ಬಿಟ್ಟು ಪದೇ ಪದೇ ದೈವ ನ್ಯೂನ್ಯತೆಯಲ್ಲಿ ಇಲ್ಲದೆ ಹೋದರೆ ಪದೇ ಪದೇ ದೇವರು ಕೂಗುತ್ತಾ ಬರ್ತಾರೆ. ಯಾಕಂದ್ರೆ ಸೈತಾನ ನೋಡು, ಈಗ ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ, ನೀನು ನ್ಯೂನ್ಯತೆಯಲ್ಲಿ ಅವನು ನಾವು ಕುಗ್ಗಿ ಹೋಗ್ಲಿಕ್ಕೆ ಹಾಳಾಗ್ಲಿ ತಾಳ ಹಾಕ್ತಾನೆ. ಆವಾಗ ಇದು ನನ್ನ ಮಗು, ಇದನ್ನ ಹಂಗೆ ಬಿಡಬಾರ್ದು ಅಂತ ಚೂರು ಮೆತ್ತಗೆ ಚಿಕ್ಕ ನಮ್ಮ ಮಕ್ಕಳಿಗೆ ಮೆತ್ತಗೆ ಹಿಂಗೆ ಕೊಡ್ತೀವಿ. ಇದು ಜೋರಾಗಿ ಕೊಟ್ಟರೆ ಎಲ್ಲಿ ಗಾಯ ಆಗುತ್ತೋ, ಎಲ್ಲಿ ರಕ್ತ ಹೆಪ್ಪಿಕೊಡುತ್ತೋ ಎಂಬುದಾಗಿ ಚಿಕ್ಕದಾಗಿ ಕೊಡ್ತೀವಿ. ತೀರ ಕೆಟ್ಟ ಸಿಟ್ಟಲ್ಲಿ ಮಕ್ಕಳು ತೀರ ಹಾಳಾಗ್ತಿದ್ದಾರೆ, ಹಿಡಿತಕ್ಕೆ ಬರಲ್ಲ ಅನ್ನುವಾಗ ಜೋರಾಗಿ ಹೋಗ್ತೀವಿ ನಾವು. ಅದ್ರ ಮೊದಲು ಅದು ಚಿಕ್ಕ ಮಕ್ಕಳನ್ನು ನೋಡುವಾಗ ಹೊಡಿಲಿಕ್ಕೆ ಮನಸ್ಸೇ ಬರಲ್ಲ. ಅವರ ಮನಸ್ಸುಗಳನ್ನು, ಅವರ ಒಂದು ಪುಟ್ಟತನವನ್ನು ನೋಡುವಾಗ, ಮುದ್ದುತನವನ್ನು ನೋಡುವಾಗ ಹೋಗ್ಲಿ ಬಿಡ್ರಿ ಅನ್ನುವ ರೀತಿಯಲ್ಲಿ ಕ್ಷಮೆನೇ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಹಾಗೆ ದೇವರು ಚಿಕ್ಕದಾಗಿ ಪೆಟ್ಟು ಕೊಡ್ತಾರೆ, ದೊಡ್ಡದಾಗಿ ಪೆಟ್ಟು ಕೊಡಲ್ಲ. ಚಿಕ್ಕ ಪೆಟ್ಟಿನಲ್ಲಿ ನಾವು ಎಚ್ಚೆತ್ತುಕೊಂಡು ಹಿಂದೆ ಮಾಡಿದ ಉಪಕಾರ ಈಗಲೂ ದೇವರು ಮಾಡ್ತಾರೆ ಎಂಬುದಾಗಿ ಮಾನಸಾಂತರ ಪಟ್ಟು ದೇವರನ್ನು ಗಟ್ಟಿಟ್ಕೊಳ್ಳೋದಾದ್ರೆ ತಿರುಗಿ ಆ ಗಂಡಾಂತರಗಳಿಂದಲೂ ನಾವು ತಪ್ಪಿಸ್ಕೊಳ್ತೀವಿ. ಹಾಗಿದ್ರೆ ದೇವರಿಂದ ಮಾಡಿದ ಉಪಕಾರಗಳನ್ನು ನೆನೆಸಿ ಮಾನಸಾಂತರ ಪಡೆದಾದ್ರೆ ನಿಜವಾಗ್ಲೂ ಉಪಕಾರಗಳು ಮಾನಸಾಂತರಕ್ಕೆ ಮೂಲವಾಗುತ್ತವೆ, ಮಾರ್ಗವಾಗುತ್ತವೆ. ಇನ್ನು ಅನೇಕ ಅದ್ಭುತ ಮಹತ್ಕಾರ್ಯಗಳು, ಉಪಕಾರಗಳಾದ ಮೇಲೆ ಅದ್ಭುತ ಮಹತ್ಕಾರ್ಯಗಳು. ಮತ್ತಾಯ 11:21 ವಚನದಲ್ಲಿ ದೇವರು ಹೇಳುವಂಥ ಮಾತುಗಳು, ನಿಮಗಿಂತ ನಾನು ಅನ್ಯರ ಮಧ್ಯದಲ್ಲಿ ಎಂಥ ಮಹತ್ಕಾರ್ಯ ಅದ್ಭುತಗಳನ್ನು ಮಾಡ್ತಿದ್ರೆ ಅವರು ಭಯದಿಂದ ನಡುಗಿ ನನ್ನನ್ನು ಹಿಂಬಾಲಿಸಿ, ನನಗೆ ಸರ್ವಸ್ವ ನೀನೇ, ಇನ್ಯಾರು ಬೇಡ, ನನ್ನ ಹೆಂಡತಿ ಮಕ್ಕಳು, ನನ್ನ ಕುಟುಂಬ, ನನ್ನ ಉದ್ಯೋಗ, ನನ್ನ ಐಶ್ವರ್ಯ, ನನ್ನ ಬೆಳ್ಳಿ ಬಂಗಾರ ಆಸ್ತಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ದೇವರು ನೀನು. ನನಗೆ ಆರೋಗ್ಯ ಕೊಟ್ಟಿದ್ದಿ, ನನಗೆ ಉಪಕಾರ ಮಾಡಿದ್ದಿ, ನನ್ನ ಮಧ್ಯದಲ್ಲಿ ಅದ್ಭುತ ಮಾಡಿದ್ದಿ ಎಂಬುದಾಗಿ ಅನ್ಯರು ನಿಮಗಿಂತ ಹೆಚ್ಚಾಗಿ ನನ್ನನ್ನು ಕಂಡುಕೊಳ್ತಿದ್ರು, ನನಗೆ ಭಯಪಡ್ತಿದ್ರು, ನನ್ನನ್ನು ಹಿಂಬಾಲಿಸ್ತಿದ್ರು ಎಂಬುದಾಗಿ ಭಕ್ತರೆನಿಸಿಕೊಂಡಂಥ ಇಸ್ರಾಯೇಲಿಗೆ ಯೇಸು ಸ್ವಾಮಿ ಹೇಳಿದಂಥ ಮಾತು.